ಬಹುತೇಕ ಸಹಕಾರ ಸಂಘ ಬ್ಯಾಂಕ್ಗಳಲ್ಲಿ ತನ್ನ ಸದಸ್ಯರಿಗಾಗಿ ಆರೋಗ್ಯ ವಿಮೆಯ ಸೌಲಭ್ಯಗಳು ಖಾಸಗಿ ವಿಮಾ ಸಂಸ್ಥೆಯ ಒಡಂಬಡಿಕೆಯಿಂದ ನಡೀತದೆ. ಆದರೆ ಪುತ್ತೂರಿನ ಆರ್ಯಾಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಾವುದೇ ವಿಮಾ ಕಂಪನಿಗಳ ಒಡಂಬಡಿಕೆ ಇಲ್ಲದೆ ತನ್ನ ಸ್ವಂತ ನೆಲೆಯಲ್ಲಿ ತನ್ನ ಸದಸ್ಯರಿಗೆ ಹೆಚ್ಚು ಪ್ರಯೋಜನ ಸಿಗುವ ನಿಟ್ಟಿನಲ್ಲಿ ಸಹಕಾರ ಸಂಜೀವಿನಿ ವಿಮೆ ಜಾರಿಗೊಳಿಸಿದ. ಇದು ಸಹಕಾರ ಸಂಘಗಳ ಇತಿಹಾಸದಲ್ಲೇ ಮೊದಲ ಯೋಜನೆಯಾಗಿದೆ. ಮೇ 25ರಂದು ಈ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಆರ್ಯಾಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಮಾತನಾಡಿ, ಹೆಚ್ಚಿನ ಸಹಕಾರಿ ಸಂಘಗಳಲ್ಲಿ ಬೇರೆ ಬೇರೆ ಖಾಸಗಿ ವಿಮಾದಾರರ ಒಡಂಬಡಿಕೆಯಿಂದ ಸದಸ್ಯರಿಗೆ ವಿಮಾ ಸೌಲಭ್ಯ ನೀಡುತ್ತಾರೆ. ಆದರೆ ಈ ವಿಮೆಯಲ್ಲಿ ಸಹಕಾರಿ ಸಂಘ ಮತ್ತು ಫಲಾನುಭವಿಗಳು ಪ್ರೀಮಿಯಂ ಮೊತ್ತದ ಅರ್ಧ ಭಾಗ ಪಾವತಿಸಬೇಕಾಗ್ತದೆ. ಒಂದು ವೇಳೆ ವಿಮಾ ಮೊತ್ತ ಕ್ಲೈಮ್ ಆಗದಿದ್ರೆ ಅದು ವಿಮಾ ಸಂಸ್ಥೆಗೆ ಸೇರ್ತದೆ. ಇದರಿಂದ ಸಹಕಾರಿ ಸಂಘಕ್ಕೆ ಯಾವುದೇ ಲಾಭ ಇಲ್ಲ. ಹಾಗಾಗಿ ನಾವು ನಮ್ಮದೇ ವಿಮಾ ಯೋಜನೆ ಸ್ಥಾಪನೆ ಮಾಡುವ ಮೂಲಕ ಸದಸ್ಯರಿಗೆ ಸೌಲಭ್ಯ ನೀಡ್ತಾ ಇದ್ದೇವೆ. ಅದಕ್ಕಾಗಿ ಕಲ್ಯಾಣ ನಿಧಿ ಸ್ಥಾಪನೆ ಮಾಡಿದ್ದೇವೆ ಎಂದು ತಿಳಿಸಿದರು. ಮೇ 25ರಂದು ಸಹಕಾರಿ ಸಂಘದ ಕೇಂದ್ರ ಕಚೇರಿ ಸಂಪ್ಯಾದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಸಹಕಾರ ಸಂಜೀವಿನಿ ವಿಮಾ ಯೋಜನೆಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಉದ್ಘಾಟಿಸಲಿದ್ದಾರೆ. ಶಾಸಕ ಅಶೋಕುಮಾರ್ ರೈ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಾಗೆಯೇ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ, ಕಿಶೋರ್ ಕುಮಾರ್ ಪುತ್ತೂರು ಮತ್ತಿತರರು ಗಣ್ಯರು ಭಾಗವಹಿಸಲಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಸುರೇಂದ್ರ ರೈ ಬಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಜಿತ್ ಕುಮಾರ್ ರೈ, ನಿರ್ದೇಶಕರಾದ ಗಣೇಶ್ ರೈ ಕುರಿಯಾ, ಸಂಶುದ್ದೀನ್ ನಿರ್ಕಾಜೆ, ತೆರಾಸಾ ಸ್ವಿಚ್ವೇರ ಉಪಸ್ಥಿತರಿದ್ದರು. ಬೇರೆ ಬೇರೆ ಇನ್ಶೂರೆನ್ಸ್ ಯೋಜನೆಗಳಿದೆ, ವಿಮೆ ಯೋಜನೆ ಇದೆ. ಹೆಚ್ಚಿನ ಸಹಕಾರಿ ಸಂಘಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಬೇರೆ ಬೇರೆ ಪ್ರೈವೇಟ್ ಇನ್ಶೂರೆನ್ಸ್ ಟೈಅಪ್ ಮಾಡ್ತಿದ್ದಾರೆ. ಟೈಅಪ್ ಮಾಡಿಕೊಂಡು ಸಹಕಾರಿ ಕ್ಷೇತ್ರದ ಸದಸ್ಯರುಗಳಿಗೆ ವಿಮೆ ಸೌಲಭ್ಯ ನಡೆಸಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಹೇಗಂತ ಹೇಳಿದ್ರೆ, ಈಗ ಒಂದು ಖಾಸಗಿ ವಿಮೆ ಆಗಲಿ, ಸರ್ಕಾರಿ ಬೇರೆ ವಿಮೆ ಯೋಜನೆ, ಬೇರೆ ಬೇರೆ ಖಾಸಗಿ ವಿಮೆ ಕಂಪನಿಗಳಿಗೆ ಅವರು ಎಲ್ಲ ಸಹಕಾರಿ ಸಂಘಗಳ ಸಂಪರ್ಕ ಮಾಡ್ತಾರೆ. ಒಳ್ಳೆ ರೀತಿ ಯೋಜನೆ ಇದೆ, ಅವತ್ತು ವಿಮೆ ಯೋಜನೆ ಇದೆ. ಆದರೆ ಆ ವಿಮೆ ಯೋಜನೆಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಹಕಾರಿ ಸಂಘ ಅದರ ಪ್ರೀಮಿಯಂ ಕಟ್ಟಬೇಕು, ಅರ್ಧ ಭಾಗ ಬೆನಿಫಿಷರಿ ಕಟ್ಟಬೇಕು. ಆದರೆ ಆ ವರ್ಷ ಕ್ಲೈಮ್ ಆಗಿದ್ರೆ ಅದು ಆ ವಿಮೆ ಕಂಪನಿಗೆ ಲಾಭ, ಪ್ರೀಮಿಯಂ ಹಣ ವಿಮೆ ಕಂಪನಿಗೆ ಜಮೆ. ತುಂಬ ನಾವು ಯೋಚನೆ ಮಾಡಿದ್ವಿ. ಯಾಕಂತ ಹೇಳಿದ್ರೆ, ಆ ಥರ ಮಾಡಿದ್ರೆ ನಮ್ಗೆ ಲಾಭ ಇದೆ. ನಾವು ಸಂಘದ ಸದಸ್ಯರ ದುಡ್ಡನ್ನು ಮತ್ತು ನಾವು ಅವರ ಪಾಲನ್ನು ಕೂಡ ಅರ್ಧ ಭಾಗ ಆಗಬೇಕು. ಅದು ನಾವೊಂದು ಯೋಚನೆ ಮಾಡಿ ನಮ್ಮದೇ ಒಂದು ಇನ್ಶೂರೆನ್ಸ್ ಯೋಜನೆ ಮಾಡಿದ್ವಿ. ಅದಕ್ಕಾಗಿ ಸದಸ್ಯರ ಕಲ್ಯಾಣ ನಿಧಿಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ನಮ್ಮ ಸೊಸೈಟಿಯಲ್ಲಿ. ಆ ಕಲ್ಯಾಣ ನಿಧಿಯಲ್ಲಿ ನಾವು ನಮ್ಮ ಲಾಭದ ಸ್ವಲ್ಪ ಭಾಗವನ್ನು ಅದಕ್ಕೆ ನಿಯೋಜನೆ ಮಾಡಿದರೆ, ಅದಕ್ಕೆ ಹಣವನ್ನು ಅದಕ್ಕೆ ಫಂಡಿಂಗ್ ಮಾಡಿ ನಾವು ಒಂದು ಹೊಸದಾದಂಥ ಒಂದು ವಿಮೆ ಯೋಜನೆಯನ್ನು ನಾವು ಹೊಸದಾಗಿ ಕಲ್ಪನೆ, ಒಂದು ಹೊಸ ಯೋಜನೆಯನ್ನು ನಾವು ಈಗ ಸಹಕಾರ ಸಂಘದಲ್ಲಿ ರೂಪಿಸಿದ್ದೇವೆ. ಅದು ಹೇಗಂದ್ರೆ, ತಿಂಗಳಿಗೆ ವರ್ಷಕ್ಕೆ ಅವರು 500 ರೂಪಾಯಿ ಕಟ್ಟಬೇಕು ಪ್ರತಿಯೊಬ್ಬ ಸದಸ್ಯರು. ಕಟ್ಟಿದಾಗ ಅವರಿಗೆ ನಿಮಗೆ ನಾನು ಕೊಟ್ಟಿದ್ದೇನೆ, ಅದರೆಲ್ಲ ವಿಚಾರ ಇದೆ. ಇವತ್ತು ಅವರು ಸಂಘದ ಸದಸ್ಯರಾಗಿರಬೇಕು, ಅವರು 500 ರೂಪಾಯಿ ಕಟ್ಟಬೇಕು ವರ್ಷಕ್ಕೆ. ಮತ್ತೆ ಅವರು ಅವರ ಈ ಕುಟುಂಬ ಸದಸ್ಯರು ಯಾರಾದರೂ ಮರಣ ಪಟ್ಟರೆ, ಕುಟುಂಬ ಸದಸ್ಯರಲ್ಲ, ಆ ಸದಸ್ಯರು ನಮ್ಮ ಸಹಕಾರಿ ಸಂಘದ ಸದಸ್ಯರು ಯಾರು ಮರಣ ಪಟ್ಟರೆ 1 ಲಕ್ಷದವರೆಗೆ ಅವರಿಗೆ ಪರಿಹಾರ ಕೊಡುವಂಥದ್ದು. ಒಂದು ವೇಳೆ ಅವರ ಸಾಲ ಇದ್ದರೆ ಆ ಸಾಲಕ್ಕೆ ಜಮೆ ಕೊಡುವಂಥದ್ದು. ಒಂದೇ ಸಾಲ ನಮ್ಮಲ್ಲಿದ್ದರೆ ಸಾಲ ಕಟ್ಟಬೇಕಾಗ್ತದೆ, ಅದಕ್ಕೆ ಜಮೆ ಕೊಡುವಂಥದ್ದು. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿದೆ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಆಪೋಸಿಟ್ ಸೆಂಟ್ರಲ್ ಮಾರ್ಕೆಟ್, ಮೇನ್ ಗೇಟ್, ಬ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 08242421 or 4262910. ಶ್ರೀ ಮಹಾಲಕ್ಷ್ಮಿ ಗೋಲ್ಡ್ 916 PIS ಹಾಲ್ಮಾರ್ಕ್ ಆಭರಣಗಳು.
ಅದ್ವಿತೀಯ ಗ್ರಾಹಕ ಸಂತೃಪ್ತಿ, ಶುದ್ಧ ಶಾಸ್ತ್ರೀಯ ರೀತಿಯ ಆಭರಣಗಳ ತಯಾರಿಕೆ, ವಿಶೇಷ ವಿನ್ಯಾಸದ ಆಭರಣಗಳ ಸಂಗ್ರಹ, ಕರಾವಳಿ ತೀರದ ವಿಶಿಷ್ಟ ಆಭರಣಗಳಾದ ಹವಳಸರ, ಮುತ್ತುಸರ, ಕರೆಮಣಿ, ಬಳೆ ಹಾಗೂ ಬೆಂಡೋಲೆ, ಸಿಂಗಪೂರ್ ಚೈನ್ ಹಾಗೂ ಬ್ರೇಸ್ಲೆಟ್ಗಳು. ಶ್ರೀ ಮಹಾಲಕ್ಷ್ಮಿ ಗೋಲ್ಡ್, ಶ್ರೀ ಮಹಾಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಅಪೋಸಿಟ್ ರೂಪವಾಣಿ ಥಿಯೇಟರ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರ್. ದೂರವಾಣಿ ಸಂಖ್ಯೆ 0824 244 3935.